ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕೈವಲೆಗೆ ಸಿಂಪಲ್ ಆಗಿ ಪ್ರೊಫೆಷನಲ್ ಆಗಿ ಯಾವ ರೀತಿ ಮಾಡಬಹುದು ಅನ್ನೋ ಎರಡು ಪದ್ಧತಿನ ಹೇಳ್ಕೊಡ್ತಾ ಇದ್ದೀನಿ. ಜನರಲಿ ನೋಡಿ, ನಾವು ಬ್ಲೌಸಸ್ ಸ್ಟಿಚ್ ಮಾಡಲಿ ಅಥವಾ ಡ್ರೆಸ್ಸಸ್ ಸ್ಟಿಚ್ ಮಾಡಲಿ, ಅದರಲ್ಲಿ ನಮ್ಮ ನೆಕ್ ಪಾರ್ಟ್ ಆಗಿರ್ಬೋದು, ವೆಸ್ಟ್ ಪಾರ್ಟ್ ಆಗಿರ್ಬೋದು ಅಥವಾ ಸ್ಲೀವ್ಸ್ ಅದ ಪಾರ್ಟ್ ಆಗಿರ್ಬೋದು, ಅದರ ಫಿನಿಶಿಂಗ್ ಆಗಿ ನಾವು ಬ್ಯಾಕ್ ಸೈಡ್ ಈ ರೀತಿ ಒಂದು ಪಟ್ಟಿನ ಅಟ್ಯಾಚ್ ಮಾಡ್ತೀವಿ. ನಮ್ಮ ಫ್ರಂಟ್ ಸೈಡ್ ನೋಡಿದರೆ ಈ ರೀತಿ ಅದು ರೆಡಿ ಆಗಿರುತ್ತೆ. ನೋಡಿ, ಫ್ರಂಟ್ ಸೈಡ್ ನಮ್ಮದು ಇದು ಸ್ಯಾಂಪಲ್ ಆಗಿ ನಾನು ಒಂದು ಬ್ಲೌಸ್ ಅದ ನೆಕ್ಕನ್ನು ರೆಡಿ ಮಾಡಿದ್ದೀನಿ. ಸೊ ಫ್ರಂಟ್ ಸೈಡ್ ನೋಡಿದರೆ ಇದು ಈ ರೀತಿ ಕಾಣಿಸ್ತಾ ಇರುತ್ತೆ. ಬ್ಯಾಕ್ ಸೈಡ್ ಯಾವಾಗಲೂ ಈ ರೀತಿ ಒಂದು ಪಟ್ಟಿ ಇರುತ್ತೆ. ಓಕೆ, ಸೊ ಈ ಪಟ್ಟಿನ ಇವಾಗ ಪ್ರಾಪರ್ ಆಗಿ ಇಲ್ಲಿಗೆ ನಾವು ಕೈವಲ್ಗೆ ಮಾಡಿ ಇದ್ರದ್ದು ಫಿನಿಶಿಂಗ್ ಮಾಡಬೇಕಾಗತ್ತೆ. ಅಂದಾಗ್ಲೇ ನಿಮ್ಮ ಈ ಪೂರ್ತಿ ಫಿನಿಶಿಂಗ್ ಕಂಪ್ಲೀಟ್ ಆಯಿತು ಅಂತ ಅರ್ಥ ಆಗುತ್ತೆ. ಸೊ ಕೈವಲ್ಗೆ ಕೂಡ ನೀವು ಎಷ್ಟು ಚೆನ್ನಾಗಿ ಮಾಡ್ತಿರಲ್ವ, ಅದ್ರ ಮೇಲೆ ನಿಮ್ಮ ಪ್ರೊಫೆಷ್ನಲ್ ಏನೆಲ್ಲ ಸ್ಟಿಚ್ ಮಾಡಿದರೆ ಅದರದ್ದು ಪ್ರೊಫೆಷ್ನಲ್ ಲುಕ್ ಆಗಿರ್ಬೋದು ಅಥವಾ ಒಂದು ಅಟ್ರಾಕ್ಟಿವ್ನೆಸ್ ಆಗಿರ್ಬೋದು, ಅದು ಎಲ್ಲನೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೀಗಾಗಿ ಕೈವಲ್ಗೆ ಕೂಡ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಇದೆ. ಕೈವಲ್ಗೆನ ಪ್ರಾಪರಾಗಿ ಮಾಡಿದರೆ ನೀವು ಹೊಲಿದಿರುವ ಬ್ಲೌಸಸ್ ಡ್ರೆಸ್ಸಸ್ ತುಂಬ ಚೆನ್ನಾಗಿ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಬನ್ನಿ, ಹಾಗಾದರೆ ಮೊದಲನೇ ಮೆಥಡನ್ನು ಶುರು ಮಾಡೋಣ. ಈಗ ನೋಡಿ, ನೀವು ಯಾವ ಫ್ಯಾಬ್ರಿಕನ್ನು ಬಳಸ್ತಾ ಇದ್ದೀರಾ ಆ ಫ್ಯಾಬ್ರಿಕದ ಫಸ್ಟ್ ಆಫ್ ಆಲ್ ನೀವು ಥ್ರೆಡ್ಡನ್ನು ತೊಗೋಬೇಕು. ಮತ್ತು ಈ ರೀತಿ ಒಂದು ತುಂಬ ಥಿನ್ ನಿಡಲನ್ನು ತೊಗೋಬೇಕು. ಡೆಲಿಕೇಟ್ ಆಗಿ ಇರಬೇಕು, ತುಂಬ ದಪ್ಪ ನಿಡಲನ್ನು ತೊಗೋಬೇಡಿ. ಅದರಲ್ಲಿ 2 ಎಳೆ ನಾನು ಗ್ರೀನ್ ಕಲರದ ದಾರನ ಈ ರೀತಿ ಪೋಣಿಸಿದ್ದೀನಿ ಮತ್ತು ಲಾಸ್ಟ್ಗೆ ಒಂದು ನಾಟನ್ನು ಹಾಕಿದ್ದೀನಿ. ಸೊ ಬನ್ನಿ, ಹಾಗಾದರೆ ಕೈವಲ್ಗೆ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಈ ಮೇಲ್ಗಡೆ ಪಟ್ಟಿ ಏನು ಕಾಣಿಸ್ತಾ ಇದೆ, ಇಲ್ಲಿ ಸಿಂಪ್ಲಿ ನಾನು ನಿಡಲನ್ನು ಈ ರೀತಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಇದು ನಾಟ್ ಏನು ನಾವು ಹಾಕಿದ್ದೀವಿ, ಇದು ಇಲ್ಲಿ ಒಳಗಡೆ ಮುಚ್ಚೋಗುತ್ತೆ, ಇದು ಫ್ಯಾಬ್ರಿಕ್ ಮೇಲೆ ಕಾಣೋದಿಲ್ಲ. ಓಕೆ, ಸೊ ಹೀಗಾಗಿ ಇಲ್ಲಿ ಒಂದು ಜಸ್ಟ್ ಒಂದು ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿಗೆ ನಮ್ಮದು ಫಸ್ಟ್ ಸ್ಟಿಚ್ ಏನಿದೆ ಅದು ಸೆಕ್ಯೂರ್ ಆಗುತ್ತೆ ಮತ್ತು ನಾವು ಕೈವಲ್ಗೆನ ಶುರು ಮಾಡ್ಬೋದು. ನೋಡಿ, ಆಲ್ರೆಡಿ ನಾನು ಸೇಮ್ ಕಲರದ ಥ್ರೆಡ್ಡನ್ನು ಬಳಸ್ತಾ ಇದ್ದೀನಿ. ಹೀಗಾಗಿ ನಿಮಗೆ ಕಾಣಿಸ್ಬೇಕಾದ್ರೆ ಪ್ರಾಪರಾಗಿ ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ. ಇಲ್ಲಿ ಸಿಂಪ್ಲಿ ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ, ಮತ್ತೇನು ಮಾಡಿಲ್ಲ. ಈಗ ಏನು ಮಾಡಬೇಕು ಅಂದರೆ, ಈ ಪಟ್ಟಿ ಏನಿದೆ, ಈ ಪಟ್ಟಿ ಮತ್ತು ಇದು ಫ್ಯಾಬ್ರಿಕ್, ಇದನ್ನು ಈ ರೀತಿ ಹಿಡ್ಕೊಂಡು ಸೂಜೆನ ಸ್ವಲ್ಪ ಕ್ರಾಸ್ನಲ್ಲಿ ಹಿಡಿಬೇಕು. ಫ್ಯಾಬ್ರಿಕದ ಸ್ವಲ್ಪ ಬಟ್ಟೆ ನೋಡಿ, ಫ್ಯಾಬ್ರಿಕದ ಸ್ವಲ್ಪ ಬಟ್ಟೆ ಮತ್ತು ಮೇಲುಗಡೆ ಇರುವ ಪಟ್ಟಿನಲ್ಲಿ ಈ ಸೂಜೆನ ಈ ರೀತಿ ಇನ್ಸರ್ಟ್ ಮಾಡಬೇಕು. ನೋಡಿ, ನಾನು ಯಾವ ರೀತಿ ಹಾಕಿದ್ದೀನಿ. ಕೆಳಗಡೆ ಫ್ಯಾಬ್ರಿಕ್ ಏನಿದೆ ಅದರದ್ದು ಸ್ವಲ್ಪನೇ ಬಟ್ಟೆ ತೊಗೊಂಡಿದ್ದೀನಿ ಮತ್ತು ಮೇಲುಗಡೆ ಪಟ್ಟಿ ಏನಿದೆ ಅದರಲ್ಲಿ ನಿಡಲನ್ನು ಹಾಕಿದ್ದೀನಿ. ಮತ್ತು ಸಿಂಪ್ಲಿ ಈ ರೀತಿ ದಾರನ ಸ್ವಲ್ಪ ನೀವು ಜಗ್ಗಿದ್ರೆ ಆಯಿತು. ಒಂದು ಕ್ರಾಸ್ನಲ್ಲಿ ಈಗ ನೋಡಿ, ಇಲ್ಲಿಗೆ ಕಾಣಿಸ್ತಾ ಇದೆ ನೋಡಿ ನಿಮಗೆ ಇದು ಥ್ರೆಡ್ಡು, ಇದು ನೋಡಿ, ಇದು ಕ್ರಾಸ್ನಲ್ಲಿ ನಾನು ಈ ರೀತಿ ನೀವು ಲೂಸ್ ಮಾಡಬಾರ್ದು. ನಾನು ಕಲಿಸ್ತಾ ಇದ್ದೀನಿ, ನಿಮಗೆ ತೋರಿಸ್ಬೇಕು ಅಂತ ಲೂಸ್ ಮಾಡಿದ್ದೀನಿ. ಸೊ ಈ ರೀತಿ ಕ್ರಾಸ್ನಲ್ಲಿ ಒಂದು ಸ್ಟಿಚ್ ರೆಡಿ ಆಗುತ್ತೆ. ಇದನ್ನು ಪ್ರಾಪರಾಗಿ ನೀವು ಥ್ರೆಡ್ಡನ್ನು ಈ ರೀತಿ ಜಗ್ಗಿದ್ರೆ ಅದು ಪ್ರಾಪರ್ ಈ ರೀತಿ ಕ್ರಾಸ್ನಲ್ಲಿ ಒಂದು ಸ್ಟಿಚ್ ಆಗುತ್ತೆ. ಅದೇ ರೀತಿ ಸೇಮ್ ಕಂಟಿನ್ಯೂ ಮಾಡಬೇಕು. ಸ್ವಲ್ಪ ಜಾಗ ಬಿಟ್ಟು ಕೆಳಗಡೆ ಬ್ಲೌಸದ ಮೇನ್ ಫ್ಯಾಬ್ರಿಕದ ಬಟ್ಟೆ ಏನಿದೆ ಅದರಲ್ಲಿ ಸ್ವಲ್ಪನೇ ಸೂಜೆನ ಇನ್ಸರ್ಟ್ ಮಾಡಬೇಕು ಮತ್ತು ಮೇಲ್ಗಡೆ ಪಟ್ಟಿನಲ್ಲಿ ಸೂಜೆನ ಈ ರೀತಿ, ಅಂದರೆ ನೋಡಿ, ಸೂಜೆನ ಅಟ್ ದ ಸೇಮ್ ಟೈಮ್ ಕೆಳಗಡೆ ಇರುವ ಫ್ಯಾಬ್ರಿಕ್ ಮತ್ತು ಮೇಲ್ಗಡೆ ಇರುವ ಪಟ್ಟಿ ಅದರದ್ದು ಕಾರ್ನರ್ ಎರಡೂ ಸೈಡ್ ನಾವು ಈ ರೀತಿ ಇನ್ಸರ್ಟ್ ಮಾಡಬೇಕು ಮತ್ತು ದಾರನ ಜಗ್ಬೇಕು. ಸೊ ದಾರ ಜಗಿದಾಗೆಲ್ಲ ಈ ಕಡೆ ನೋಡಿ, ಇದು ಸೆಕೆಂಡ್ ಕ್ರಾಸ್ ಸ್ಟಿಚ್ ಇವಾಗ ರೆಡಿ ಆಯಿತು. ಸೊ ನೀವೇನಾದರೂ ಬ್ಯಾಕ್ ಸೈಡ್ ನೋಡಿದರೆ ನಿಮಗೆ ಆಲ್ಮೋಸ್ಟ್ ನನ್ನ ಸ್ಟಿಚ್ ಇವಾಗ ಕಾಣಿಸ್ತಾನೆ ಇಲ್ಲ. ಬಿಕಾಸ್ ಒಂದು ನಾನು ಸೇಮ್ ಕಲರದ ಥ್ರೆಡ್ಡನ್ನು ಬಳಸಿದ್ದೀನಿ ಮತ್ತು ಈ ಫ್ಯಾಬ್ರಿಕದ ತುಂಬ ಕಡಿಮೆ ಬಟ್ಟೆನ ನಾನು ಹಾಕ್ತಾ ಇದ್ದೀನಿ. ನೀವೇನಾದರೂ ಈ ರೀತಿ ತುಂಬ ಜಾಸ್ತಿ ಬಟ್ಟೆನ, ಅಂದರೆ ನೋಡಿ, ಈಗ ನಾನು ತೊಗೊಳ್ಳುವಾಗ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದೀನಿ, ಈ ಕಡೆ ಮಾಡಿ ತೋರಿಸ್ತೀನಿ. ನಾನು ತೊಗೊಳ್ಳುವಾಗ ಇಷ್ಟೇ ಬಟ್ಟೆನ ಸೂಜೆನಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಹೀಗಾಗಿ ಈ ಕಡೆ ನೋಡಿದಾಗ ಅದು ಜಾಸ್ತಿ ನಮ್ಮ ಥ್ರೆಡ್ ಕಾಣೋದಿಲ್ಲ. ಬಟ್ ನೀವೇನಾದರೂ ಅದೇ ಈ ರೀತಿ ಮಾಡಿದರೆ, ಇಷ್ಟೊಂದು ಬಟ್ಟೆ ತೊಗೊಂಡ್ರೆ ಆಬ್ವಿಯಸ್ಲಿ ನೋಡಿ, ನಮ್ಗೆ ನಿಡಲ್ ಅಂದರೆ ಥ್ರೆಡ್ ಇರುತ್ತೆ. ಅದು ನಿಡಲ್ ನಾವು ಯಾವಾಗ ತೆಗಿತೀವಿ ಅಲ್ಲಿ ಥ್ರೆಡ್ ಕಾಣುತ್ತೆ, ಈ ರೀತಿ ದಾರ ಕಾಣುತ್ತೆ. ಸೊ ಇಷ್ಟೊಂದು ಬಟ್ಟೆನ ನಾವು ಇದರಲ್ಲಿ ತಗೋಬಾರ್ದು. ತುಂಬ ಕಡಿಮೆ ಬಟ್ಟೆನ ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ, ತುಂಬ ಕಡಿಮೆ ಬಟ್ಟೆ ಮತ್ತು ಮೇಲುಗಡೆ ಇರುವ ಈ ಪಟ್ಟಿ ಅಟ್ ದ ಸೇಮ್ ಟೈಮ್ ಇನ್ಸರ್ಟ್ ಮಾಡಿ ಈ ರೀತಿ ಮಾಡಬೇಕು. ಸೊ ನೋಡಿ, ಇದು ಕೂಡ ಕ್ರಾಸ್ನಲ್ಲಿ ಇವಾಗ ಸ್ಟಿಚ್ ರೆಡಿ ಆಯಿತು. ನೋಡಿ, ಐ ಹೋಪ್ ಸೊ ನಿಮಗೆ ಕಾಣಿಸ್ತಾ ಇದೆ. ದಾರ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಬಿಕಾಸ್ ನಾನು ಸೇಮ್ ಕಲರದ ಥ್ರೆಡ್ಡನ್ನು ಬಳಸ್ತಾ ಇದ್ದೀನಿ. ಸೊ ಬ್ಯಾಕ್ ಸೈಡ್ ನೋಡಿದಾಗ ಕಾಣೋದೇ ಇಲ್ಲ ಅದು.
ಸೊ ಈ ರೀತಿ ನಾವು ಕೈ ಹೊಲಿಗೆನ ಹಾಕಿದಾಗ ನಮ್ಮದು ಫ್ರಂಟ್ ಸೈಡ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಬ್ಯಾಕ್ ಸೈಡ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಸಿಂಪ್ಲಿ ಈ ರೀತಿ ನಾವೇನು ಮಾಡಬೇಕು, ನಮ್ಮ ಪಟ್ಟಿ ಎಷ್ಟು ಇದೆ ಆ ರೀತಿ ಇದನ್ನು ಹೀಗೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಅಪ್ಪಿತಪ್ಪಿ ನಿಮ್ದೇನಾದರೂ ದಾರ ನಡುವೆ ಮುಗೀತು ಅಂದರೆ ಆಗಲೇ ತೋರಿಸಿದ್ದ ಪ್ರಕಾರ ಓನ್ಲಿ ಮೇಲುಗಡೆ ಇರುವ ಪಟ್ಟಿಗೆ ನಾಟ್ ಹಾಕೋಬೇಕು, ಮತ್ತು ಫ್ರೆಶ್ ಥ್ರೆಡ್ ತೊಗೊಂಡು ಫ್ರೆಶ್ ಸ್ಟಿಚಸನ್ನು ನೀವು ಶುರು ಮಾಡಬಹುದು. ಸೊ ಇದು ಆಯಿತು ನಮ್ಮ ಒಂದನೇ ಮೆಥಡ್. ಮತ್ತೊಂದು ಸಲ ನೋಡ್ಕೊಳ್ಳಿ, ಜಸ್ಟ್ ನಾನು 2 ಸ್ಟಿಚಸನ್ನು ಹಾಕಿ ತೋರಿಸ್ತೀನಿ ನಿಮಗೆ. ನಮ್ಮದು ಕೈ ಹೊಲಿಗೆ ನೋಡಿ ಇವಾಗ ಇಲ್ಲಿಂದ ಇಲ್ಲಿವರೆಗೆ ಇವಾಗ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಕೈ ಹೊಲಿಗೆ ಹಾಕುವ ಮುಂಚೆ ಈ ಪಟ್ಟಿ ಮೇಲ್ಗಡೆ ಓಪನ್ ಆಗ್ತಾ ಇತ್ತು, ಬಟ್ ಇವಾಗ ಪ್ರಾಪರ್ ನಮ್ಮದು ಫಿನಿಶಿಂಗ್ ಕಂಪ್ಲೀಟ್ ಆಗಿದೆ. ಹೀಗಾಗಿ ಪಟ್ಟಿ ಕೂಡ ನಮ್ಮ ಮೇನ್ ಫ್ಯಾಬ್ರಿಕ್ಗೆ ಚೆನ್ನಾಗಿ ಅಟ್ಯಾಚ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿಗೆ ಈ ರೀತಿ ನೋಡಿದಾಗ ಕ್ರಾಸ್ನಲ್ಲಿ ಸ್ಟಿಚಸ್ ಕಾಣುತ್ತೆ ನೋಡಿ. ನೀವು ಈ ಥರ 2 ಸೈಡ್ ಬೋತ್ ಸೈಡ್ ನೋಡಿದರೆ ನಿಮಗೆ ಇಲ್ಲಿ ಕ್ರಾಸ್ನಲ್ಲಿ ಸ್ಟಿಚಸ್ ಕಾಣುತ್ತೆ. ಇದು ನಮ್ಮ ರಾಂಗ್ ಸೈಡ್ ಇದೆ. ಮತ್ತು ಫ್ರಂಟ್ ಸೈಡ್ ನೀವು ನೋಡಿದಾಗ ಇದು ಈ ರೀತಿ ಕಾಣುತ್ತೆ. ಆ್ಯಕ್ಚುಲಿ ಇಲ್ಲಿ ಕೂಡ ಚಿಕ್ಕ 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 ಗ್ರೀನ್ ಕಲರದ ಒಂದು ಥ್ರೆಡ್ಡದ ಪಾಯಿಂಟೆಡ್ ಕಾಣುತ್ತೆ, ಬಟ್ ನಾನು ಸೇಮ್ ಕಲರ್ ಬಳಸೋದ್ರಿಂದ ಅದು ಜಾಸ್ತಿ ಕಾಣಿಸ್ತಾ ಇಲ್ಲ. ನೀವೇನಾದರೂ ಟ್ರೈ ಮಾಡೋದಾದರೆ ಬೇರೆ ಕಲರ್ ಕೂಡ ಬಳಸಿ ನೋಡಬಹುದು. ಸೊ ಇದು ಆಯಿತು ನಮ್ಮ ಮೆಥಡ್ 1. ಕೈ ಹೊಲಿಗೆನೇ ಹೆಮ್ಮಿಂಗ್ ಅಂತ ಕೂಡ ಹೇಳ್ತಾರೆ. ಹೆಮ್ಮಿಂಗ್ ಅಂದ್ರೇ ಕೈ ಹೊಲಿಗೆ ಅಂದ್ರೇ ಹೆಮ್ಮಿಂಗ್. ಸೊ ಇದು ಆಯಿತು ನಮ್ಮ ಮೆಥಡ್ 1. ಇದು ಜಾಸ್ತಿ ಪಾಪ್ಯುಲರ್ ಇದೆ, ಜಾಸ್ತಿಯಾಗಿ ಎಲ್ಲರೂ ಇದೇ ರೀತಿ ಕ್ರಾಸ್ನಲ್ಲಿ ಹೆಮ್ಮಿಂಗನ್ನು ಮಾಡ್ತಾರೆ. ಈಗ ನಾನು ನಿಮ್ಮ ಜೊತೆಗೆ ಮೆಥಡ್ 2ನ ಶೇರ್ ಮಾಡ್ತಾ ಇದ್ದೀನಿ. ಮೆಥಡ್ 2 ಕೂಡ ತುಂಬಾ ಚೆನ್ನಾಗಿ ಇದೆ, ಪ್ರೊಫೆಷ್ನಲ್ ಆಗುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡಿ. ಸೊ ಅದನ್ನು ತೋರ್ಸೋಕ್ಕೆ ನಾನು ಇಲ್ಲಿ ಒಂದು ಸ್ಯಾಂಪಲ್ ನೆಕ್ಕನ್ನು ರೆಡಿ ಮಾಡಿದ್ದೀನಿ. ನೆಕ್ಕಗೇನೆ ಮಾಡಬೇಕು ಅಂತ ಏನಿಲ್ಲ, ನಾವು ಈ ರೀತಿ ಪಟ್ಟಿ ಎಲ್ಲೆಲ್ಲಿ ಬಳಸಿರ್ತೀವಿ, ಎಲ್ಲೆಲ್ಲಿ ನಮಗೆ ಕೈ ಹೊಲಿಗೆ ಫಿನಿಶಿಂಗ್ ಬೇಕಾಗುತ್ತೆ ಅಲ್ಲಿ ಈ ಮೆಥಡ್ 2ನ ನೀವು ಬಳಸ್ಬೋದು. ಫ್ರಂಟ್ ಭಾಗ ನೋಡಿದರೆ ನಮ್ಮದು ಈ ರೀತಿ ಕಾಣಿಸ್ತಾ ಇದೆ. ಬ್ಯಾಕ್ ಸೈಡ್ ನೋಡಿ, ಇಲ್ಲಿ ಕೂಡ ಈ ರೀತಿ ನಾವು ಪಟ್ಟಿನ ಅಟ್ಯಾಚ್ ಮಾಡಿದ್ದೀವಿ. ಓಕೆ, ಸೊ ಬನ್ನಿ ಹಾಗಾದರೆ ಶುರು ಮಾಡೋಣ. ಆಲ್ರೆಡಿ ನಾನು ಥ್ರೆಡ್ ಮತ್ತು ನಿಡಲ್ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ. ನಾನು ಇಲ್ಲಿ ಯೆಲ್ಲೋ ಕಲರದ 2 ಎಳೆ ಥ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಮೇಲುಗಡೆ ಇರುವ ಪಟ್ಟಿಗೆ ಸಿಂಪ್ಲಿ ಒಂದು ನಾಟನ್ನು ಹಾಕಬೇಕು. ಮೇಲುಗಡೆ ಪಟ್ಟಿ ಅಷ್ಟೇ ಯೂಸ್ ಮಾಡ್ತಾ ಇರೋದು ನಾನು, ಕೆಳಗಡೆ ಫ್ಯಾಬ್ರಿಕ್ ಅಲ್ಲ. ಸೊ ಸಿಂಪ್ಲಿ ಇಲ್ಲಿಗೆ ನಾರ್ಮಲ್ ನಾವು ನಿಡಲ್ ನಾಟ್ ಹೇಗೆ ಹಾಕ್ತೀವಲ್ವ, ನಾರ್ಮಲ್ ಒಂದು ನಾಟನ್ನು ಹಾಕಿ ನಮ್ಮ ಥ್ರೆಡ್ಡನ್ನು ಲಾಕ್ ಮಾಡ್ಕೋಬೇಕು. ಸೊ ಈಗ ನೋಡಿ, ಈಗ ಇಂಪಾರ್ಟೆಂಟ್ ಪಾರ್ಟ್ ಶುರು ಆಗುತ್ತೆ. ಈಗ ನೋಡಿ, ಈ ಪಟ್ಟಿ ಏನಿದೆ, ಈ ಪಟ್ಟಿನಲ್ಲಿ ನಾವು ನಿಡಲನ್ನು ಈ ರೀತಿ ಒಳಗಡೆ ಇನ್ಸರ್ಟ್ ಮಾಡಬೇಕು. ನೋಡಿ, ಈ ಪಟ್ಟಿ ಕಾರ್ನರ್ ಏನಿರುತ್ತೆ ಅಂದರೆ ಇದು ಫೋಲ್ಡೆಡ್ ಪಾರ್ಟ್ ಏನಿರುತ್ತೆ, ಈ ಫೋಲ್ಡೆಡ್ ಪಾರ್ಟ್ನಲ್ಲಿ ನಾವು ನಿಡಲನ್ನು ಇನ್ಸರ್ಟ್ ಮಾಡಬೇಕು. ಮತ್ತು ಹೊರಗಡೆ ತೆಗಿವಾಗ ಕೆಳಗಡೆ ಫ್ಯಾಬ್ರಿಕ್ ಕೂಡ ಅದರಲ್ಲಿ ಸ್ವಲ್ಪನೇ ಕೆಳಗಡೆ ಫ್ಯಾಬ್ರಿಕ್ ಬಟ್ಟೆ ಕೂಡ ಹಾಕಿನೇ ಈ ರೀತಿ ನಿಡಲನ್ನು ಹೊರಗಡೆ ತೆಗಿಬೇಕು. ಓಕೆ ನೋಡಿ, ಈ ರೀತಿ. ಸೊ ಈಗ ಏನಾಗುತ್ತೆ ಅಂದರೆ, ನಿಮ್ಮ ಥ್ರೆಡ್ ಏನಿದೆ ಈ ಪಟ್ಟಿ ಒಳಗಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ, ಅದು ಮೇಲುಗಡೆ ಕಾಣೋದಿಲ್ಲ. ಮತ್ತೆ ತೋರಿಸ್ತೀನಿ ನೋಡಿ. ಇದಕ್ಕೆ ಇನ್ವಿಸಿಬಲ್ ಸ್ಟಿಚ್ ಅಂತ ಹೇಳ್ತಾರೆ. ಅಂದರೆ ಈ ಸ್ಟಿಚಸ್ಸು ಬ್ಯಾಕ್ ಸೈಡ್ ಕೂಡ ಕಾಣೋದಿಲ್ಲ, ಫ್ರಂಟ್ಗೆ ಅಂತೂ ಕಾಣೋದೇ ಇಲ್ಲ, ಬಟ್ ಬ್ಯಾಕ್ ಸೈಡ್ ಕೂಡ ಕಾಣೋದಿಲ್ಲ. ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ. ಈಗ ಇದು ಥ್ರೆಡ್ ಏನಿದೆ, ಆ ಥ್ರೆಡ್ಡದ ಹತ್ರನೇ ಈ ಪಟ್ಟಿ ಏನಿದೆ, ಆ ಪಟ್ಟಿ ಫೋಲ್ಡೆಡ್ ಪಾರ್ಟ್ನಲ್ಲಿ ನಾವು ನಿಡಲನ್ನು ಇನ್ಸರ್ಟ್ ಮಾಡಬೇಕು. ಓಕೆ ನೋಡಿ, ಇನ್ಸರ್ಟ್ ಮಾಡಿದ್ದೀನಿ. ಈಗ ಈ ನಿಡಲನ್ನು ಹೊರಗಡೆ ತೆಗಿವಾಗ ಕೆಳಗಡೆ ಇರುವ ಮೇನ್ ಫ್ಯಾಬ್ರಿಕ್ನಲ್ಲಿ ಕೂಡ ಸ್ವಲ್ಪ ನಿಡಲನ್ನು ಇನ್ಸರ್ಟ್ ಮಾಡಬೇಕು. ಸ್ವಲ್ಪನೇ, ತುಂಬ ಜಾಸ್ತಿ ಅಲ್ಲ. ಫ್ಯಾಬ್ರಿಕದ ಚಿಕ್ಕ ಬಟ್ಟೆ ತೊಗೋಬೇಕು ನೋಡಿ, ಪ್ರಾಪರಾಗಿ ನೋಡಿ. ನಾನು ಸ್ವಲ್ಪ ನಿಡಲ್ ಮುಂದ್ಗಡೆ ತೊಗೊಳ್ತೀನಿ ನೋಡಿ. ಫಸ್ಟು ಈ ಬಟ್ಟಿದು ಫೋಲ್ಡೆಡ್ ಪಾರ್ಟ್ ಏನಿದೆ ಅದರಲ್ಲಿ ಇದೆ. ಹೊರಗಡೆ ಬರುವಾಗ ಈ ಫ್ಯಾಬ್ರಿಕ್ ಮೇನ್ ಕೆಳಗಡೆ ಫ್ಯಾಬ್ರಿಕ್ ಇದೆ, ಆ ಬಟ್ಟೆ ಕೂಡ ನಾನು ಸ್ವಲ್ಪ ಇನ್ಸರ್ಟ್ ಮಾಡಿದ್ದೀನಿ. ಸ್ವಲ್ಪನೇ ಇನ್ಸರ್ಟ್ ಮಾಡಬೇಕು ಮತ್ತು ಸಿಂಪ್ಲಿ ನಿಡಲನ್ನು ಈ ರೀತಿ ಹೊರಗಡೆ ತೆಗಿಬೇಕು. ಸೊ ಈಗ ಏನಾಗುತ್ತೆ ಅಂದರೆ, ಈ ಥ್ರೆಡ್ ಏನಿದೆ ಅದು ಒಳಗಡೆ ಸ್ಟಿಚ್ ಆಗುತ್ತೆ. ಹೀಗಾಗಿ ಈ ಕಡೆ ಕೂಡ ನಿಮ್ಮ ಸ್ಟಿಚಸ್ ಒಂದು ಚೂರ ಕೂಡ ಕಾಣೋದಿಲ್ಲ. ನೋಡಿ, ಇಲ್ಲಿ ಎಲ್ಲಿ ನೀವು ಸ್ಟಿಚಸ್ ಹಾಕಿದ್ದೀರಾ ಅದನ್ನೇ ಕಾಣೋದಿಲ್ಲ, ಬಟ್ ಫಿನಿಶಿಂಗ್ ಮಾತ್ರ ತುಂಬ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಬ್ಯಾಕ್ ಸೈಡ್ ನೋಡಿದರೆ ಈ ರೀತಿ ಕಾಣುತ್ತೆ, ಈ ಕಡೆ ಪಟ್ಟಿ ಭಾಗ ನೋಡಿದರೆ ಇದು ಈ ರೀತಿ ಕಾಣುತ್ತೆ.
ಓಕೆ, ಮತ್ತೆ ತೋರಿಸ್ತಾ ಇದ್ದೀನಿ. ಈಗ ಅಬ್ಸರ್ವ್ ಮಾಡಿ ನಾನು ಯಾವ ರೀತಿ, ಈಗ ನಿಮಗೆ ಮೆಥಡ್ ಹೇಳಿದ್ದೀನಿ, ಜಸ್ಟ್ ನೀವು ಅಬ್ಸರ್ವ್ ಮಾಡಿ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ. ಈ ಥ್ರೆಡ್ದಿಂದ ಈ ಥ್ರೆಡ್ ಎಲ್ಲಿದೆ ಅಲ್ಲಿಂದನೇ ಇನ್ಸರ್ಟ್ ಮಾಡೋಕ್ಕೆ ಶುರು ಮಾಡಬೇಕು. ನೋಡಿ, ಆಗಲೇ ಮೆಥಡ್ 1ನಲ್ಲಿ ಅಟ್ಲೀಸ್ಟ್ ನಮ್ಮದು ಕ್ರಾಸ್ ಸ್ಟಿಚ್ ಕಾಣಿಸ್ತಾ ಇತ್ತು. ಇವಾಗ ಈ ಥ್ರೆಡ್ಡೇ ಕಾಣೋದಿಲ್ಲ ನಿಮ್ಮದು. ಎಲ್ಲಿಂದ ನೀವು ಎಲ್ಲಿ ಸ್ಟಿಚ್ ಹಾಕಿದರೆ ಅದೇ ಕಾಣೋದಿಲ್ಲ. ಸೊ ಇದು ಇನ್ವಿಸಿಬಲ್ ಸ್ಟಿಚ್ ಅಂತ ಹೇಳ್ತಾರೆ, ಇನ್ವಿಸಿಬಲ್ ಹೆಮ್ಮಿಂಗ್ ಅಂತ ಹೇಳ್ತಾರೆ. ಸೊ ಈ ರೀತಿ ಲುಕ್ ಬೇಕು ಅಂದರೆ ಈ ರೀತಿ ಕೂಡ ನೀವು ಲುಕ್ ಕೊಡ್ಬೋದು. ಅಂದರೆ ಬ್ಯಾಕ್ ಸೈಡ್ ಕೂಡ ನಿಮ್ಮ ಸ್ಟಿಚಸ್ ಒಂಚೂರ ಕೂಡ ಕಾಣೋದಿಲ್ಲ. ತುಂಬ ಪ್ರೊಫೆಷ್ನಲ್ ಲುಕ್ ಅನಿಸುತ್ತೆ. ಮತ್ತೆ ನೋಡಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಕನ್ಫ್ಯೂಸ್ ಆಗ್ತಾ ಇದ್ರೆ. ಇದು ನೋಡಿ, ಎಲ್ಲಿ ಥ್ರೆಡ್ ಇದೆ ಆ ಥ್ರೆಡ್ ಹತ್ರನೇ ಈ ಪಟ್ಟಿನಲ್ಲಿ ಈ ಫೋಲ್ಡೆಡ್ ಪಾರ್ಟ್ನಲ್ಲಿ ನಿಡಲನ್ನು ಒಳಗಡೆ ಇನ್ಸರ್ಟ್ ಮಾಡಬೇಕು. ಹೊರಗಡೆ ತೆಗೆಯುವಾಗ ಡಿರೆಕ್ಟ್ಲಿ ಈ ರೀತಿ ತೆಗೆಯೋದು ಅಲ್ಲ. ಹೊರಗಡೆ ತೆಗೆಯುವಾಗ ಕೆಳಗಡೆ ಇರುವ ಫ್ಯಾಬ್ರಿಕ್ನಲ್ಲಿ ಕೂಡ ಸ್ವಲ್ಪನೇ ಪಾರ್ಟು, ತುಂಬ ಜಾಸ್ತಿ ಅಲ್ಲ, ಸ್ವಲ್ಪ ಪಾರ್ಟ್ ತಗೊಂಡು ಆಮೇಲೆ ಈ ನಿಡಲನ್ನು ಈ ರೀತಿ ಒಳಗಡೆ ತೆಗಿಬೇಕು. ಅಂದರೆ ಥ್ರೆಡ್ಡಿನಿದೆ ಅದು ಮೇಲಗಡೆ ಇರುವ ಪಟ್ಟಿ ಪ್ಲಸ್ ಕೆಳಗಡೆ ಇರುವ ಫ್ಯಾಬ್ರಿಕ್ ಎರಡೂದ್ರಲ್ಲಿ ಇನ್ಸರ್ಟ್ ಆಗಿ ಅದು ಹೊರಗಡೆ ಬರುತ್ತೆ. ಸೊ ಹೀಗಾಗಿ ನಮ್ಮ ಥ್ರೆಡ್ದ ಪಾರ್ಟು ಕಾಣೋದಿಲ್ಲ. ಸೊ ಪ್ರಾಪರಾಗಿ ಇದು ಥ್ರೆಡ್ ಮೇಲ್ಗಡೆ ಪಟ್ಟಿ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಕೂಡ ಆಗುತ್ತೆ ಮತ್ತು ಸ್ಟಿಚ್ ಕೂಡ ಕಾಣೋದಿಲ್ಲ. ಸೊ ನೋಡಿ, ನೀವೇ ಅಬ್ಸರ್ವ್ ಮಾಡಿ, ಎಲ್ಲಿ ಕೂಡ ಸ್ಟಿಚ್ ನಿಮಗೆ ಕಾಣ್ತಾನೆ ಇಲ್ಲ. ಬ್ಯಾಕ್ ಸೈಡ್ ನೋಡಿದರೆ ಅದು ಈ ರೀತಿ ಕಾಣುತ್ತೆ. ತುಂಬ ಚಿಕ್ಕ ಇನ್ಸರ್ಟ್ ಮಾಡೋದ್ರಿಂದ ಜಾಸ್ತಿ ಥ್ರೆಡ್ ಕಾಣೋದಿಲ್ಲ. ಇಲ್ಲಿ ನೋಡಿ, ಸ್ವಲ್ಪ ನಾನು ಜಾಸ್ತಿ ತೊಗೊಂಡಿದ್ದೆ, ಹೀಗಾಗಿ ಇದು ಪಾರ್ಟ್ ಕಾಣಿಸ್ತಾ ಇದೆ ನೋಡಿ. ಸೊ ಇಷ್ಟೊಂದು ಕೂಡ ತಗೊಳ್ಳುವ ನೆಸೆಸಿಟಿ ಇಲ್ಲ. ಚಿಕ್ಕ ಪಾರ್ಟನ್ನು ತಗೊಳ್ತಾ ಹೋಗಬೇಕು. ಸೊ ಸಿಂಪ್ಲಿ ಇದೇ ರೀತಿ ನಾನು ಈ ಸ್ಟಿಚ್ಚನ್ನು ಪೂರ್ತಿ ಎಷ್ಟು ನಮ್ಮ ಪಟ್ಟಿ ಇದೆ ಇಲ್ಲಿವರೆಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ನಾನು 2 ಸ್ಟಿಚಸ್ ಹಾಕಿ ತೋರಿಸ್ತೀನಿ, ಮತ್ತೆ ಅಬ್ಸರ್ವ್ ಮಾಡಿ ನೀವು. ಆ್ಯಕ್ಚುಲಿ ನಾನು ಪಟ್ಟಿನ ಸ್ವಲ್ಪ ಐರನ್ ಮಾಡಿದ್ದೀನಿ, ಹೀಗಾಗಿ ಅದು ತುಂಬ ಫ್ಲ್ಯಾಟ್ ಆಗಿದೆ. ಬಟ್ ನೀವು ಐರನ್ ಮಾಡುವ ಮುಂಚೆ ನಿಮಗೆ ಇದು ಫೋಲ್ಡೆಡ್ ಪಾರ್ಟ್ ಏನಿದೆ ಇದು ತುಂಬ ಈಸಿಯಾಗಿ ಸಿಗುತ್ತೆ. ನೋಡಿ, ಈ ರೀತಿ ಸಿಂಪ್ಲಿ, ತುಂಬ ಸಿಂಪಲ್ ಇದೆ, ತುಂಬ ಈಸಿ ಇದೆ, ತುಂಬ ಪ್ರೊಫೆಷ್ನಲ್ ಲುಕ್ ಕೂಡ ಕೊಡುತ್ತೆ. ಕಂಪ್ಲೀಟ್ ಆದಮೇಲೆ ಗೊತ್ತೇ ಆಗೋದಿಲ್ಲ ನಾವು ಎಲ್ಲಿ ಸ್ಟಿಚಸನ್ನು ಹಾಕಿದ್ದೀವಿ ಅಂತ. ಸಿಂಪ್ಲಿ ಪಟ್ಟಿ ಮಾತ್ರ ಫ್ಯಾಬ್ರಿಕ್ಗೆ ಚೆನ್ನಾಗಿ ಅಟ್ಯಾಚ್ ಆಗಿರುತ್ತೆ. ಸೊ ಇದೇ ರೀತಿ ನೀವು ಇನ್ವಿಸಿಬಲ್ ಕೈವಲ್ಗೆ ಅನ್ಬೋದು, ಇನ್ವಿಸಿಬಲ್ ಹೆಮ್ಮಿಂಗನ್ನು ಇಲ್ಲಿವರೆಗೆ ಕಂಪ್ಲೀಟ್ ಮಾಡಬಹುದು. ಸೆಕೆಂಡ್ ಮೆಥಡದ ಪ್ರಕಾರ ನಮ್ಮ ಕೈವಲ್ಗೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಇವಾಗ ಪಟ್ಟಿ ಏನಿದೆ ಅದು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಆಗಿದ್ರೆ, ಆದರೆ ನಿಮಗೆ ಎಲ್ಲಿ ಕೂಡ ಇದರಲ್ಲಿ ಸ್ಟಿಚಸ್ ಕಾಣೋದಿಲ್ಲ ನಾವು ಎಲ್ಲಿಗೆ ಹಾಕಿದ್ದೀವಿ ಅಂತ. ಈ ರೀತಿ ನಿಮಗೆ ಬೇಕು ಅಂದರೆ ಇನ್ವಿಸಿಬಲ್ ಕೈವಲ್ಗೆ ಇನ್ವಿಸಿಬಲ್ ಸ್ಟಿಚ್ ಕೂಡ ನೀವು ಹಾಕಿ ಫಿನಿಶಿಂಗನ್ನು ಕಂಪ್ಲೀಟ್ ಮಾಡ್ಬೋದು. ಇದು ನಮ್ಮ ಮೆಥಡ್ 1 ಇದೆ, ಇದು ಮೆಥಡ್ 2 ಇದೆ. ಇದರಲ್ಲಿ ಮತ್ತು ಇದರಲ್ಲಿ ಡಿಫ್ರೆನ್ಸ್ ಏನು ಅಂದರೆ, ಇಲ್ಲಿಗೆ ಕ್ರಾಸ್ನಲ್ಲಿ ನಮಗೆ ಸ್ವಲ್ಪ ಸ್ಟಿಚಸ್ ಕಾಣುತ್ತೆ. ಈ ಕಡೆ ನೋಡಿ, ಕ್ರಾಸ್ನಲ್ಲಿ ನಾವು ನೋಡಿದರೆ ಇದು ನಮ್ಮ ಥ್ರೆಡ್ ಏನಿದೆ ಅದಕ್ಕೆ ಕಾಣುತ್ತೆ. ಬಟ್ ಇದರಲ್ಲಿ ಅಷ್ಟು ಕೂಡ ಕಾಣೋದಿಲ್ಲ. ನಾವು ಎಲ್ಲಿಗೆ ಸ್ಟಿಚಸ್ ಹಾಕಿದ್ದೀವಿ ಅದೇ ನಮಗೆ ಕಾಣೋದಿಲ್ಲ. ಸೊ ನಿಮಗೆ ಯಾವ ಮೆಥಡ್ ಕಂಫರ್ಟೇಬಲ್ ಅನಿಸುತ್ತೋ, ಯಾವ ಮೆಥಡ್ ಕನ್ವೀನಿಯಂಟ್ ಅನಿಸುತ್ತೋ ಆ ಮೆಥಡನ್ನು ಬಳಸಿ ನೀವು ಕೈವಲ್ಕೆಯನ್ನು ಹಾಕಿ ನಿಮ್ಮ ಈ ರೀತಿ ನೆಕ್ ಫಿನಿಶಿಂಗ್ ಆಗಿರ್ಬೋದು, ಸ್ಲೀವ್ಸ್ ಫಿನಿಶಿಂಗ್ ಆಗಿರ್ಬೋದು, ಅಥವಾ ವೇಸ್ಟ್ ಫಿನಿಶಿಂಗ್ ಆಗಿರ್ಬೋದು, ಆ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಬಹುದು. ಐ ಹೋಪ್ ಸೊ ನಿಮಗೆ ಈ ವಿಡಿಯೋ ಬೆನಿಫಿಷಿಯಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೇ ರೀತಿ ಡೀಟೇಲ್ ಆಗಿ ಬ್ಲೌಸಸನ್ನು ಕಲಿಬೇಕು ಅಂತ ಆಸೆ ಇದ್ದರೆ ನಮ್ಮದು ಬ್ಲೌಸ್ ಮಾಸ್ಟರಿ ಕ್ಲಾಸ್ ನಡೀತಾ ಇದೆ. ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ಮೆಸೇಜ್ ಮಾಡಿ ಕ್ಲಾಸಸ್ಸದ ಮಾಹಿತಿನ ಪಡಿಬಹುದು. ಸೊ ಬನ್ನಿ ಸಿಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಬಾಯ್ ಬಾಯ್.